ಬೇಳೂರು ಗೋಪಾಲಕೃಷ್ಣ ಶಾಸಕರು ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಅವರು ಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು. ಅಗೈನ್ ಸೇಮ್ ಡೈಲಾಗ್ ನೋಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ, ಆದರೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಎಲ್ಲವನ್ನೂ ಹೈಕಮಾಂಡ್ ಸರಿ ಮಾಡಬೇಕು. ಗೊಂದಲನೇ ಇಲ್ಲ ಅಂದಮೇಲೆ ಏನು ಸರಿ ಮಾಡೋದು? ಎಲ್ಲ ಏನೂ ಇಲ್ಲ ಅಂತಾರಲ್ಲ, ಮುಗಿದೋಯ್ತಲ್ಲ, ಇನ್ನು ಹೈಕಮಾಂಡ್ ಯಾಕೆ ಬರಬೇಕು ಮಧ್ಯಪ್ರವೇಶ? ಬೆಂಗಳೂರಿನಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. DK ಪರ ಹೋಗಿರಬಹುದು ಡೆಲ್ಲಿಗೆ, ಅದು ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಬೇಕು, DK ಬೇಕು. ಸರಿ, ಒಬ್ರಿಗೆ ತಾನೇ CM ಕೊಡೋಕ್ಕಾಗೋದು, ಇಬ್ರಿಗೂ ಕೊಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇವಾಗ ಕೆಲವ್ರಿಗೆಲ್ಲ ಏನು ರಿಯಾಕ್ಟ್ ಮಾಡಿಬಿಟ್ರೆ ಎಲ್ಲಿ ತಪ್ಪಾಗ್ಬಿಡುತ್ತೆ, ಏನು ಎಡವಟ್ಟಾಗ್ಬಿಡುತ್ತಪ್ಪ ಅಂತ. ಸಹಜವಾಗಿ ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಹೋಗುವಂಥದ್ದು ಸಹಜ. ಹಂಗಾಗಿ ಡೆಲ್ಲಿ ವರಿಷ್ಠರನ್ನ ಕೇಂದ್ರ ವರಿಷ್ಠರನ್ನ ನೋಡುವಂಥದ್ದು ಇದು ಸಹಜ ಆಗಿರುತ್ತೆ, ಅದರಲ್ಲಿ ಹೋಗಿರ್ತಾರೆ. ಹಂಗಂತ ಹೇಳಿ ಡೆಲ್ಲಿ ಹೋಗಬಾರ್ದಂತ ಏನಾರು ಇದೆಯಾ? ಏನಿಲ್ಲಲ್ಲ. ಹಾಗಾಗಿ ಇರ್ಬೋದು, ಅದು ಅವರ ಅನಿಸಿಕೆ ಯಾರ್ದಾದ್ರು ನನಗೆ ಗೊತ್ತಿಲ್ಲ, ನನಗೆ ಆ ಗಮನಕ್ಕೆ ಏನು ಬಂದಿಲ್ಲ. ಯಾಕಂದರೆ ಸಹಜವಾಗಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಪ್ಪ, ನಾನೀಗ ಡೆಲ್ಲಿ ಹೋಗಿ ಕೇಳ್ಕೊಬರೋದು ತಪ್ಪಿದೆಯಾ? ಇದೆಲ್ಲವನ್ನು ವರಿಷ್ಠರು ಏನಿದೆ, ವರಿಷ್ಠರೇ ತೀರ್ಮಾನ ಮಾಡುವಂಥದ್ದು. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧರಿದ್ದೀವಿ, ಅದರಲ್ಲಿ ಎರಡೇ ಮಾತಿಲ್ಲ. ಈಗ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ನನಗೂ ಬೇಕು ಅಂತ, ನನಗಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಒತ್ತಾಯ ಹಾಕ್ತಾರೆ, ಏನು ಸರ್ ನಮಗೊಂದು ಅವಕಾಶ ಕೊಡೋ, ನಿಮಗೊಂದು ಅವಕಾಶ ಆಗಬೇಕಂತ ಅವರ ಭಾವನೆಗಳಿದ್ದಾವೆ. ಅವ್ರ ಭಾವನೆಗೆ ತಕ್ಕಾಗಿ ನಾವು ಹೋಗ್ಬೇಕಲ್ಲ. ಅವ್ರು ಹೇಳ್ತಾರೆ ಸರ್ ಡೆಲ್ಲಿ ಹೋಗ್ರಿ, ಇನ್ನೊಂದು ಕಡೆ ಹೋಗ್ರಿ, ಅಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಆವಾಗ ನಾವು ಕಾರ್ಯಕರ್ತರಿಗೂ ಗೌರವ ಕೊಡಬೇಕು, ಮುಖಂಡರಿಗೂ ಗೌರವ ಕೊಡಬೇಕು. ಹಾಗಾಗಿ ಸ್ವಲ್ಪ ಡೆಲ್ಲಿಗೆ ಹೋಗಿರ್ಬೋದೇನೋ ಗೊತ್ತಿಲ್ಲ. ಹಾಗಾಗಿ ಆ ಥರ ವಾತಾವರಣ ಏನು ಕಾಣ್ತಾ ಇಲ್ಲ, ಗೊಂದಲ ಸೃಷ್ಟಿ ಏನಿಲ್ಲ. ಹೈಕಮಾಂಡ್ ನಿರ್ಧಾರ ಏನು ತೊಗೊಳ್ತಾರೆ ಅದ್ರ ಮೇಲೆ ಇದೆ. ಯಾವ ಥರ ಬಣ, ಯಾವ ಬಣನೂ ಇಲ್ಲ, ನಂದು ಕಾಂಗ್ರೆಸ್ ಬಣನೇ, ಅದರಲ್ಲಿ ಯಾವ್ದು ಬಣ ಇಲ್ಲ. ಓಕೆ, ಬೇಳೂರು ಗೋಪಾಲಕೃಷ್ಣ ಅವ್ರ ಲೆಕ್ಕಾಚಾರ ಏನು ಗೊತ್ತಾ, ಫಸ್ಟ್ ನಾನು ಮಂತ್ರಿ ಆಗ್ಬಿಡ್ಬೇಕು ಅಂತ. ಯಾರಾದರೂ CM ಆಗಲಿ, ಫಸ್ಟ್ ನಾನು ಮಂತ್ರಿ ಆಗ್ಬಿಡ್ಬೇಕು ಅಂತ. ಹಾಗಾಗಿ ಇನ್ಸಿಸ್ಟಾಗಿ 2-3 ಸರ್ತಿ ಹೇಳ್ತಾರೆ ನೋಡಿ, ನಾನೊಬ್ಬ ಆಸ್ಪಿರೆಂಟ್ ಅಂತ. ಹಾಗಾಗಿ ಇವಾಗ ಅವರ ಉತ್ತರ ಇದು. ಬಣ ಅಂತಕ್ಕಂಥದ್ದೆಲ್ಲ ಇಲ್ಲ, ನಮ್ಮಲ್ಲಿ ಗೊಂದಲನೂ ಇಲ್ಲ, ಹೈಕಮಾಂಡ್ನವ್ರು ನೋಡ್ಕೋತಾರೆ ಅಂತ ಕೆಲವರ ಉತ್ತರ ಇದು, ಕೆಲವರ ಉತ್ತರ. ಹಾಗೆ ನೋಡೋಕೆ ಹೋದರೆ ಈಗ ತಟಸ್ಥ ಬಣ ಅಂತ ಒಂದಿದೆ, DK ಬಣ ಮತ್ತು ಸಿದ್ದು ಬಣ ಬಿಟ್ಟು ತಟಸ್ಥ ಬಣ ಒಂದಿದೆ. ಅವ್ರು ಯಾರಾದರೂ ಆಗಲಿ ನಮ್ಗೆ ಒಳ್ಳೇದಾದ್ರೆ ಆಯಿತು, ಅಥವಾ ಹೈಕಮಾಂಡ್ ಮೇಲೆ ಹಾಕ್ಬಿಡೋದು, ಅವ್ರು ಯಾರನ್ನಾರು ಮಾಡ್ಕೊಳ್ಳಪ್ಪ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಆ ಥರ ತಟಸ್ಥ ಬಣದವರನ್ನು ಸೆಳೆಯೋದಕ್ಕೇ DK ಬಣ ಪ್ರಯತ್ನ ಪಡ್ತಾ ಇದೆ ಅಂತ ಮಾತು. ಸೊ ಹಾಗಾಗಿ ಇವಾಗ ಅನ್ನೋಂಗಿಲ್ಲ, ಅನುಭವಿಸೋಂಗಿಲ್ಲ, ಪಕ್ಷದ ಆಂತರಿಕ ವಿಚಾರ. ಇಕ್ಬಾಲ್ ಹುಸೇನ್ ನಿಲುವು ಕರೆಕ್ಟಾಗಿತ್ತು, ಏನು ಹೇಳಬೇಕು ಎಲ್ಲನೂ ಹೇಳ್ಬಿಟ್ರು ಅವರು.